Hello guys, welcome back to our YouTube ಚಾನೆಲ್. ಸೊ ನಾವೀಗ ಮಾಡ್ಯೂಲ್ 3 ಮಾಡ್ಯೂಲ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ನಾವು ಮಾಡ್ಯೂಲ್ 4ನ ಖಂಡಿತವಾಗಿಯೂ ಅಪ್ಲೋಡ್ ಮಾಡೇ ಮಾಡ್ತೀವಿ. ಸೊ ನಾವೀಗ ನೆಕ್ಸ್ಟ್ ಯಾವ ಮಾಡ್ಯೂಲ್ ಇದೆ, ಮಾಡ್ಯೂಲ್ 5. ಸೊ ನಿಮ್ಮ ಈ ಒಂದು ಮಾಡ್ಯೂಲಲ್ಲಿ 3 ಕಾನ್ಸೆಪ್ಟ್ಸ್ ಇದೆ. ಸೊ ಇದರ ಕಂಪ್ಲೀಟ್ ಥಿಯರಿನ ನಾವು ಈ ಮಾಡ್ಯೂಲಲ್ಲಿ ನೋಡೋಣ. ಹಾಗಾದ್ರೆ ಬನ್ನಿ ಈ ಮಾಡ್ಯೂಲಲ್ಲಿ ಏನಿದೆ ಅನ್ನೋ ತಿಳ್ಕೊಳ್ಳೋಣ. ಸೊ ನಿಮ್ಮ ಮಾಡ್ಯೂಲ್ 5ಯಲ್ಲಿರೋ ಟಾಪಿಕ್ಸ್ ಯಾವ್ಯಾವುದು? ಫೈಲ್ಸ್ ಆ್ಯಂಡ್ ಇಟ್ಸ್ ಕಾನ್ಸೆಪ್ಟ್ಸ್, ಸೆಕೆಂಡರಿ ಸ್ಟೋರೇಜ್ ಸಿಸ್ಟಮ್ ಆ್ಯಂಡ್ ಪ್ರೊಟೆಕ್ಷನ್. ಸೊ ಇವು ಮೂರು ಏನು ನಿಮ್ಮ ಮಾಡ್ಯೂಲ್ 5ಯಲ್ಲಿರೋ ಟಾಪಿಕ್ಸ್. ಸೊ ಈಗ ನಾವು ಫಸ್ಟ್ ಟಾಪಿಕ್ ಯಾವುದು? ಫೈಲ್ ಆ್ಯಂಡ್ ಇಟ್ಸ್ ಕಾನ್ಸೆಪ್ಟ್. ಸೊ ಇದನ್ನು ನೋಡೋದಾದರೆ, ವಾಟ್ ಈಸ್ ಅ ಫೈಲ್? ಫೈಲ್ ಈಸ್ ಅ ನೇಮ್ಡ್ ಕಲೆಕ್ಷನ್ ಆಫ್ ರಿಲೇಟೆಡ್ ಇನ್ಫಾರ್ಮೇಷನ್ ದಟ್ ಈಸ್ ಸ್ಟೋರ್ಡ್ ಆನ್ ಸೆಕೆಂಡರಿ ಸ್ಟೋರೇಜ್. ಆ ಫೈಲ್ ಅಂದರೆ ಏನು? ಒಂದಷ್ಟು ರಿಲೇಟೆಡ್ ಇನ್ಫಾರ್ಮೇಷನ್ನ ನಾವು ಒಂದು ಕಲೆಕ್ಷನ್ ಮಾಡಿ ಏನನ್ನ ಸ್ಟೋರ್ ಮಾಡ್ತೀವಲ್ವ ಸೆಕೆಂಡರಿ ಸ್ಟೋರೇಜಲ್ಲಿ, ಅದನ್ನು ನಾವು ಫೈಲ್ ಅಂತ ಅಂತೀವಿ. ಆ ಫೇಟ್ ಆ್ಯಂಡ್ ಯೂಸರ್ ಐಡೆಂಟಿಫಿಕೇಷನ್ ಇವೆಲ್ಲ ಏನು ಆ ಫೈಲ್ದು ಒಂದು ಆಟ್ರಿಬ್ಯೂಟ್. ಆ್ಯಂಡ್ ನೆಕ್ಸ್ಟ್ ನಾವು ಫೈಲ್ ಆಪರೇಷನ್ಸ್ನ ನೋಡೋದಾದರೆ, ಇಟ್ ಇನ್ಕ್ಲೂಡ್ಸ್ ಕ್ರಿಯೇಟಿಂಗ್, ರೈಟಿಂಗ್, ರೀಡಿಂಗ್, ಸಪ್ರೇಟಿಂಗ್ ಆ್ಯಂಡ್ ಡಿಲೀಟಿಂಗ್ ಆ್ಯಂಡ್ ಎನಿ ಅದರ್ಸ್. ಸೊ ಈಗ ನಾವು ಫೈಲ್ ಆಪರೇಷನ್ಸ್ ಯಾವುದು? ಫೈಲ್ನ ಕ್ರಿಯೇಟ್ ಮಾಡ್ತೀವಿ, ಫೈಲಲ್ಲಿ ಬರಿತೀವಿ, ಓದ್ತೀವಿ, ಅದೇ ರೀತಿ ಸಪ್ರೇಟ್ ಮಾಡ್ತೀವಿ, ನೆಕ್ಸ್ಟ್ ಡಿಲೀಟ್ ಮಾಡ್ತೀವಿ. ಸೊ ಇವೆಲ್ಲನೂ ಏನು? ಈ ಫೈಲ್ದು ಆಪರೇಷನ್ಸ್. ಆ್ಯಂಡ್ ನೆಕ್ಸ್ಟ್ ಏನು? ಫೈಲ್ ಟೈಪ್ಸ್. ಸೊ ಫೈಲ್ ಟೈಪ್ಸ್ ಯಾವ್ಯಾವುದು? ಈ ಫೈಲ್ ಟೈಪ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಇರ್ಬೋದು, ಅಥವಾ PDF ಇರ್ಬೋದು, ಲೈಬ್ರರಿ ಜಿಪ್ ಫೈಲ್ ಇರ್ಬೋದು, ಇವೆಲ್ಲನೂ ಏನು? JPG, ಇವೆಲ್ಲನೂ ಏನು? ಫೈಲ್ ಟೈಪ್ಸ್. ಆ್ಯಂಡ್ ಫೈಲ್ ಕ್ಯಾನ್ ಬಿ ಆಕ್ಸೆಸ್ಡ್ ವಯ ದ ಫಾಲೋಯಿಂಗ್ ಮೆಥಡ್ಸ್. ಸೊ ನಾವೊಂದು ಫೈಲ್ನ ಆಕ್ಸೆಸ್ ಮಾಡ್ಕೋಬೇಕಂದ್ರೆ ಯಾವ್ಯಾವ ಮೆಥಡ್ಸ್ ಯೂಸ್ ಮಾಡ್ಕೊಂಡು ಆಕ್ಸೆಸ್ ಮಾಡ್ಕೋತೀವಿ? ಒಂದು ಸೀಕ್ವೆನ್ಷಿಯಲ್ ಆ್ಯಂಡ್ ಡೈರೆಕ್ಟ್ ಆರ್ ಅನ್ಡೈರೆಕ್ಟೆಡ್. ಸೊ ಇದರಲ್ಲಿ ಏನಿದೆ? ಫೈಲ್ಸ್ ಆರ್ ಸ್ಟೋರ್ಡ್ ಆನ್ ರ್ಯಾಂಡಮ್ ಆಕ್ಸೆಸ್ ಸ್ಟೋರೇಜ್ ಡಿವೈಸಸ್ ಇನ್ಕ್ಲೂಡಿಂಗ್ ಹಾರ್ಡ್ ಡಿಸ್ಕ್, ಆಪ್ಟಿಮಲ್ ಡಿಸ್ಕ್ ಆ್ಯಂಡ್ ಮೆಮೊರಿ ಬೇಸ್ಡ್ ಡಿಸ್ಕ್ಸ್. ಅಂದರೆ ಈ ಫೈಲ್ಸ್ನ ನಾವು ಯಾವುದ್ರಲ್ಲಿ ಸ್ಟೋರ್ ಮಾಡ್ಕೋತೀವಿ? ರ್ಯಾಂಡಮ್ ಆಕ್ಸೆಸ್ ಸ್ಟೋರೇಜ್ ಡಿವೈಸಸಲ್ಲಿ. ಸೊ ಆ ಡಿವೈಸಸ್ ಯಾವುವು? ಹಾರ್ಡ್ ಡಿಸ್ಕ್ಸ್ ಆಗಿರ್ಬೋದು, ಆಪ್ಟಿಕಲ್ ಡಿಸ್ಕ್ಸ್ ಆಗಿರ್ಬೋದು, ಅಥವಾ ಮೆಮೊರಿ ಬೇಸ್ಡ್ ಡಿಸ್ಕ್ಸ್ ಆಗಿರುತ್ತೆ ಅಲ್ವಾ, ಅದರಲ್ಲೆಲ್ಲನೂ ನಾವು ಈ ಒಂದು ಫೈಲ್ನ ಸ್ಟೋರ್ ಮಾಡ್ಕೋತೀವಿ. ಸೊ ಇದಕ್ಕೆ ಒಂದು ಡಯಾಗ್ರಾಮ್ ಇದೆ. ಯಾವುದು? ಇದು ಪಾರ್ಟಿಷನ್ ಮಾಡಿದ್ದಾರೆ. ಸೊ ಇದು ಪಾರ್ಟಿಷನ್ ಎ ಆ್ಯಂಡ್ ಪಾರ್ಟಿಷನ್ ಬಿ. ಸೊ ಇಲ್ಲೆಲ್ಲನೂ ಕೆಲವೊಂದು ಡೈರೆಕ್ಟ್ರೀಸ್ ಇದೆ. ಆ ಡೈರೆಕ್ಟ್ರೀಸ್ ಒಳಗೆ ಫೈಲ್ಸ್ ಇರುತ್ತೆ. ಸೊ ಫೈಲ್ಸ್ ಎಲ್ಲಿರುತ್ತೆ? ಡೈರೆಕ್ಟ್ರೀಸ್ ಒಳಗೆ ಇರುತ್ತೆ. ಇದು ನಮ್ಗೆ ಗೊತ್ತಲ್ವಾ? ಸೊ ಇದು ಪಾರ್ಟಿಷನ್ ಎ ಆ್ಯಂಡ್ ನೆಕ್ಸ್ಟ್ ಪಾರ್ಟಿಷನ್ ಬಿ. ಇದು ಬಂದು ಅದರ ಒಂದು ಡಯಾಗ್ರಾಮ್. ಆ್ಯಂಡ್ ನೆಕ್ಸ್ಟ್ ದ ಫಾಲೋಯಿಂಗ್ ಆರ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ದ ಡೈರೆಕ್ಟ್ರೀಸ್. ಸೊ ಈ ಒಂದು ಡೈರೆಕ್ಟ್ರೀಸ್ ಮೇಲೆ ನಾವು ಯಾವ್ಯಾವ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತೀವಿ? ಸರ್ಚ್ ಫಾರ್ ಎ ಫೈಲ್. ಸೊ ನೀವೀಗ ಯಾವುದೋ ಒಂದು ಸಿಸ್ಟಮ್, ನಿಮ್ಮ ಒಂದು ಲ್ಯಾಪ್ಟಾಪ್ ಓಪನ್ ಮಾಡಿದ್ರೆ ನೀವು ಅದರಲ್ಲಿ ಒಂದು ಏನು ಮಾಡ್ತೀರಾ? ಆ ಡೈರೆಕ್ಟ್ರಿನ ಓಪನ್ ಮಾಡಿ ನಿಮ್ಮ ಫೈಲ್ ಏನಿದೆ ಅಂದರೆ ನಿಮ್ಮ ಫೈಲ್ ನೇಮ್ಸ್ ಟೈಪ್ ಮಾಡಿ ಅದನ್ನು ಸರ್ಚ್ ಮಾಡ್ತೀರಾ ಅಲ್ವಾ? ಸೊ ಅದೇ ರೀತಿನ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀರಾ, ಡಿಲೀಟ್ ಮಾಡ್ತೀರಾ, ನೆಕ್ಸ್ಟ್ ಲಿಸ್ಟ್ ಆ ಡೈರೆಕ್ಟ್ರಿ ಅಂದರೆ ಒಂದು ಡೈರೆಕ್ಟ್ರಿನ ಲಿಸ್ಟ್ ಮಾಡ್ತೀರಾ. ಅದೇ ರೀತಿಯೇ ಆ ಫೈಲ್ನ ರೀನೇಮ್ನು ಮಾಡ್ಬೋದು. ಆ್ಯಂಡ್ ಆಲ್ಸೋ ಆ ಒಂದು ಫೈಲ್ ಸಿಸ್ಟಮ್ನ ನಾವು ಟ್ರಾವರ್ಸ್ ಮಾಡ್ಬೋದು. ಸೊ ಇವೆಲ್ಲನೂ ಏನು? ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಡೈರೆಕ್ಟ್ರೀಸ್. ಆ್ಯಂಡ್ ದೇರ್ ಆರ್ 5 ಇಂಪ್ಲಿಮೆಂಟೇಷನ್ ಆಫ್ ಡೈರೆಕ್ಟ್ರೀಸ್. ಸೊ ಇಲ್ಲಿ 5 ಇಂಪ್ಲಿಮೆಂಟೇಷನ್ ಆಫ್ ಡೈರೆಕ್ಟ್ರೀಸ್ ಯಾವುದು? ಒನ್, ಸಿಂಪಲ್ ಲೆವೆಲ್ ಡೈರೆಕ್ಟ್ರಿ. ಸೊ ಫಸ್ಟ್ ಒನ್ ಏನು? ಸಿಂಪಲ್ ಲೆವೆಲ್ ಡೈರೆಕ್ಟ್ರಿ ಅಂದರೆ, ಸೊ ಇಲ್ಲಿ ಈ ರೀತಿ ಬರ್ತಿದ್ದಾರೆ ಏನು? ಕ್ಯಾಟ್, BO, A, ಟೆಸ್ಟ್, ಈ ರೀತಿ ಎಲ್ಲನೂ ಬರ್ತಿದ್ದಾರೆ ಅಲ್ವಾ? ಸೊ ಇವೆಲ್ಲನೂ ಏನು? ಫೈಲ್ಸ್. ಆಯಿತಾ? ಸೊ ನೆಕ್ಸ್ಟ್ ಏನಿದೆ? ಯೂಸರ್ ಲೆವೆಲ್ ಡೈರೆಕ್ಟ್ರಿ. ಸೊ ಅಲ್ಲಿ ಡೈರೆಕ್ಟ್ ಫೈಲ್ಸಿಗೇನೆ ಅಸೈನ್ ಮಾಡಿರೋದು ಈ ಒಂದು ನಂಬರ್ಸ್ನ. ಸೊ ಇಲ್ಲೇನು? ಇಲ್ಲಿ ಡೈರೆಕ್ಟ್ರೀಸ್ ಅಂದರೆ 2 ಲೆವೆಲ್ ಡೈರೆಕ್ಟ್ರಿ. ಅಂದರೆ ಫಸ್ಟ್ ಯೂಸರ್ ಅನ್ನೋ ಒಂದು ಡೈರೆಕ್ಟ್ರಿ ಇರುತ್ತೆ, ಅದ್ರ ಕೆಳಗೆ ಈ ಒಂದು ಕ್ಯಾಟ್, ಟೆಸ್ಟ್ ಇವೆಲ್ಲನೂ ಫೈಲ್ಸ್ನ ಸ್ಟೋರ್ ಮಾಡಿರ್ತಾರೆ. ಸೊ ಇದೇನು? 2 ಲೆವೆಲ್ ಡೈರೆಕ್ಟ್ರಿ. ಆ್ಯಂಡ್ ನೆಕ್ಸ್ಟ್ ಟ್ರೀ ಸ್ಟ್ರಕ್ಚರಲ್ ಡ್ಯೂರೇಷನ್ಸ್. ಸೊ ಇದರಲ್ಲಿ ಏನಿರುತ್ತೆ? ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಸ್ಪೀಡ್ ಅಂತ ಒಂದು ಸೇವ್ ಮಾಡಿ ಅದರೊಳಗೆ ಸ್ಟಾರ್ಟ್ ಇನ್ನೊಂದು ಡೈರೆಕ್ಟ್ರಿ ಅಥವಾ ಏನೋ ಒಂದು ಕೊಟ್ಟರೆ, ಆ್ಯಂಡ್ ಅದರ ಕೆಳಗೆ ನಾವು ಬೇರೆ FEZ ಇದನ್ನು ಸೇವ್ ಮಾಡಿ ನೆಕ್ಸ್ಟ್ ಅದರ ಕೆಳಗೆ ಇನ್ನೊಂದನ್ನು ಸೇವ್ ಮಾಡೋದು. ಸೊ ಇವೆಲ್ಲನೂ ಏನು? 3 ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀವಿ ಅಲ್ವಾ? ಸೊ ಇದೇನು? 3 ಬಂದ್ಬಿಟ್ಟು ಟ್ರೀ ಸ್ಟ್ರಕ್ಚರಲ್ ಡ್ಯೂರೇಷನ್ಸ್. ಅಂದರೆ ಒಂದು ಟ್ರೀ ಥರ ನಾವೆಲ್ಲ ಫೈಲ್ಸ್ನ ಸ್ಟೋರ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಏನು? ಅಸೈಕ್ಲಿಕ್ ಗ್ರಾಫ್ ಡೈರೆಕ್ಷನ್ಸ್. ಸೊ ಇದೇನು? ಇದು ಅದರ ಒಂದು ಡಯಾಗ್ರಾಮ್. ಸೊ ಇಲ್ಲೇನಿದೆ? ಕ್ಲಿಕ್ ಅಂತ ಇದೆ, ಸ್ಪೆಲ್ ಅಂತ ಇದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಲಿಸ್ಟ್, ಆಲ್, ಕೌಂಟು ಇದೆಲ್ಲನೂ ಏನು? ಕೌಂಟ್, ವೇರಿಯಬಲ್, ಲಿಸ್ಟ್ ಇದೆಲ್ಲನೂ ಏನು? ಇದರ ಒಂದು ಡೈರೆಕ್ಟ್ರೀಸ್. ಸೊ ಈ ಒಂದು ಡೈರೆಕ್ಟ್ರೀಸು ಫೈಲ್ನ ಸ್ಟೋರ್ ಮಾಡ್ಕೊಳುತ್ತೆ. ಸೊ ಇದು ಬಂದು ಅಸೈಕ್ಲಿಕ್ ಗ್ರಾಫ್ ಡೈರೆಕ್ಷನ್ಸ್ ಒಂದು ಡಯಾಗ್ರಾಮ್. ಆ್ಯಂಡ್ ನೆಕ್ಸ್ಟ್ ಕೊನೆಯದು ಯಾವುದು? ಜನರಲ್ ಗ್ರಾಫ್ ಡೈರೆಕ್ಟ್ರಿ. ಸೊ ಇದರಲ್ಲಿ ಏನಿದೆ? ಜನರಲ್ ಗ್ರಾಫ್ ಡೈರೆಕ್ಟ್ರಿಯಲ್ಲಿ ARI, TC ಮತ್ತು ಇನ್ನೊಂದು ಇದೆ. ಸೊ ಇದರಲ್ಲಿ ARI ನಾವು ಏನೇನು ಸ್ಟೋರ್ ಮಾಡಿದ್ದೀವಿ? ಟೆಸ್ಟ್, ಮೇಲ್, ಕೌಂಟ್, ಟೆಸ್ಟ್ ಈ ರೀತಿನ ಸ್ಟೋರ್ ಮಾಡಿದ್ದೀವಿ. ಸೊ ಈ ಡೈರೆಕ್ಟ್ರೀಸ್ ಕೆಳಗೆ ನಾವು ಒಂದೊಂದು
ಡೇಟಾವನ್ನು ಸ್ಟೋರ್ ಮಾಡ್ತಾ ಬರ್ತೀವಿ. ಸೊ ಇದು ಏನು ಜನರಲ್ ಗ್ರಾಫ್ ಡೈರೆಕ್ಟರಿದು ಒಂದು ಡಯಾಗ್ರಾಮ್. ಆ್ಯಂಡ್ ನೆಕ್ಸ್ಟ್ ಫೈಲ್ ಸಿಸ್ಟಮ್ ಮೌಂಟಿಂಗ್ ಇಸ್ ದ ಪ್ರೊಸೆಸ್ ಆಫ್ ಓಪನಿಂಗ್ ಫೈಲ್ಸ್ ಆ್ಯಂಡ್ ಫೈಲ್ ಟರ್ಮ್ಸ್. ಸೊ ಅದು ಆ್ಯಕ್ಚುಲಿ ಫೈಲ್ ಸಿಸ್ಟಮ್ ಮೌಂಟಿಂಗ್ ಅಂದರೆ ಏನು, ಅದು ಒಂದು ಪ್ರೋಸೆಸ್. ಈಗ ನಾವು ಫೈಲ್ ಮತ್ತು ಫೈಲ್ ಟರ್ಮ್ಸ್ನ ಓಪನ್ ಮಾಡ್ತೀವಲ್ವ, ಆ ಓಪನ್ ಮಾಡೋ ಆ ಒಂದು ಪ್ರೋಸೆಸ್ನ ಏನಂತಾರೆ, ಫೈಲ್ ಸಿಸ್ಟಮ್ ಮೌಂಟಿಂಗ್ ಅಂತ ಅಂತಾರೆ. ಸೊ ಇಲ್ಲಿ ಇದ್ರದ್ದು ಒಂದು ಡಯಾಗ್ರಾಮ್ ನೋಡೋದಾದರೆ ಇಲ್ಲಿ ಏನಿದೆ ಆ ಒಂದು ಸರ್ಕಲ್ಸ್ ಏನಿದೆ ಅಲ್ವಾ, ಅದು ಒಂದು ಯೂಸರ್. ಆ್ಯಂಡ್ ನೆಕ್ಸ್ಟ್ ಈ ಸೈಡಿಗೆ ಏನಿದೆ ಅದು ಸೈಜ್. ಸೊ ಇದು ಅದರ ಡಯಾಗ್ರಾಮ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಫೈಲ್ ಶೇರಿಂಗ್ ಕ್ಯಾನ್ ಬಿ ಡನ್ ಇನ್ 2 ways. ಸೊ ನಾವೀಗ ಒಂದು ಫೈಲ್ ನಮ್ಮ ಹತ್ರ ಇದೆ ಅಂದರೆ ನಾವು ಆಬ್ವಿಯಸ್ಲಿ ಅದನ್ನು ಶೇರ್ ಮಾಡಬೇಕಾಗುತ್ತೆ ಅಲ್ವಾ. ಸೊ ಈಗ ನಾವು ಅದನ್ನು ಯಾವ ರೀತಿ ಶೇರ್ ಮಾಡ್ಬೋದು, 2 waysಲ್ಲಿ ಶೇರ್ ಮಾಡ್ಬೋದು. ಒಂದು ಏನು, ಸಿಸ್ಟಮ್ ಕ್ಯಾನ್ ಅಲೋ ಆಕ್ಸೆಸ್ ಆಫ್ ಫೈಲ್ ಟು ಅದರ್ ಬೈ ಡಿಫಾಲ್ಟ್. ಅಂದರೆ ಏನು, ಈಗ ಈ ಒಂದು ಸಿಸ್ಟಮ್ ಏನಿದೆ ಅಲ್ವಾ, ಆ ಫೈಲ್ ಆಕ್ಸೆಸ್ನ ಬೇರೆಯವರಿಗೆ ಡಿಫಾಲ್ಟಾಗಿ ಕೊಟ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಫೈಲ್ ಶೇರಿಂಗ್ ಮೆಥಡ್ ಯಾವುದು, ಸಿಸ್ಟಮ್ ಮೇ ರಿಕ್ವೈರ್ ಯೂಸರ್ ಸ್ಪೆಸಿಫಿಸಿಟಿ ಗ್ರೇಟ್ ಆಕ್ಸೆಸ್. ಅಂದರೆ ಈಗ ನೀವು ಒಂದು ನೋಡ್ಬೋದು, ಈಗ ಎಕ್ಸೆಲ್ ಒಂದು ವರ್ಕ್ಶೀಟ್ ಅಂತ ಅಂದ್ಕೊಳ್ಳಿ. ಸೊ ಈಗ ಅದು ಒಂದು ಫೈಲ್. ಸೊ ಅದನ್ನು ನೀವು ಶೇರ್ ಮಾಡಬೇಕಾದ್ರೆ, ಸೊ ಈಗ ಅಂದರೆ ಈಗ ಅದನ್ನು ಎಡಿಟ್ ಮಾಡೋದಕ್ಕೆ ಕೆಲವೊಂದು ಸರಿ ಆಪ್ಷನ್ ಕೊಟ್ಟಿರ್ತೀರ. ಸೊ ಅಂದರೆ ಈಗ ಸಿಸ್ಟಮೇ ಬೈ ಡಿಫಾಲ್ಟಾಗಿ ಕೊಟ್ಟಿದೆ ಅಂತ ಅಂದ್ಕೊಳ್ಳಿ. ಸೊ ಸೆಕೆಂಡ್ ಟೈಪ್ ಆಫ್ ಫೈಲ್ ಶೇರಿಂಗ್ ಯಾವುದು, ನೀವು ಅದನ್ನು ರೀಡ್ ಓನ್ಲಿ ಅಂತ ಬರುತ್ತೆ. ಸೊ ಅಥವಾ ವ್ಯೂ ಓನ್ಲಿ ಅಂತ ಬರುತ್ತೆ. ಸೊ ಅದನ್ನು ನೀವು ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದು ಸೆಕೆಂಡ್ ಟೈಪ್. ನೆಕ್ಸ್ಟ್ ಏನಿದೆ, ಮೋಸ್ಟ್ ಆಫ್ ದ ಸಿಸ್ಟಮ್ ಯೂಸ್ ದ ಕಾನ್ಸೆಪ್ಟ್ ಆಫ್ ಫೈಲ್ ಆ್ಯಂಡ್ ಗ್ರೂಪ್. ಅಂದರೆ ಏನು, ಈ ತುಂಬ ಸಿಸ್ಟಮ್ಗಳಲ್ಲಿ ಫೈಲ್ ಮತ್ತು ಗ್ರೂಪ್ ಅನ್ನೋ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ತಾರೆ. ಸಿಸ್ಟಮ್ ಆರ್ ಆಲ್ಸೋ ಯೂಸ್ಡ್ ವೇರ್ ಮ್ಯಾನ್ಯುಯಲ್ ಟ್ರಾನ್ಸ್ಫರ್, ಆಟೋಮೆಟಿಕ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಆ್ಯಂಡ್ ವರ್ಲ್ಡ್ ವೈಡ್ ವೆಬ್ ಈಸ್ ಯೂಸ್ಡ್. ಅಂದರೆ ಈ ಒಂದು ರೆಮೋಟ್ ಫೈಲ್ ಸಿಸ್ಟಮ್ ಅನ್ನೋದೇನಿದೆ ಅಲ್ವಾ, ಅದನ್ನು ಆಟೋಮೆಟಿಕ್ಕಾಗಿ, ಅಂದರೆ ಈಗ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ಸ್ ಇರುತ್ತೆ ಅಲ್ವಾ, ಅದಕ್ಕೆ ಮ್ಯಾನ್ಯುಯಲ್ ಆಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ. ಅಂದರೆ ಈಗ ನಮ್ದು ಯಾವುದೋ ಒಂದು ಫೈಲ್ ಇದೆ ಅಂತ ಅಂದ್ಕೊಳ್ಳಿ, ಅದನ್ನು ನಾವು ಮ್ಯಾನ್ಯುಯಲ್ ಆಗಿ ಟ್ರಾನ್ಸ್ಫರ್ ಮಾಡೋದು. ಅಂದರೆ ನಾನೇ ಅದನ್ನು ಯಾವುದೋ ಆಟೋಮೆಟಿಕ್ ಸಿಸ್ಟಮಿಂದ ಅಲ್ದಿರ ನಾನೇ ಅದನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡೋದು. ಸೊ ಇಲ್ಲಿಗೆ ಈ ಒಂದು ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಆದಾಗ ಅದೇ ರೀತಿಯೇ ವರ್ಲ್ಡ್ ವೈಡ್ ವೆಬ್ಬನ್ನು ಯೂಸ್ ಮಾಡ್ಕೊಂಡು ಟ್ರಾನ್ಸ್ಫರ್ ಅನ್ನೋದು ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ಲೈಂಟ್ ಸರ್ವರ್ ಮಾಡೆಲ್ ರಿಕ್ವೈರ್ಸ್ ಫೈಲ್ ಟ್ರಾನ್ಸ್ಫರ್ ಬಿಟ್ವೀನ್ ಕ್ಲೈಂಟ್ ಆ್ಯಂಡ್ ಸರ್ವರ್. ಸೊ ಈ ಒಂದು ಕ್ಲೈಂಟ್ ಸರ್ವರ್ ಮಾಡೆಲ್ ಏನಿದೆ ಅಲ್ವಾ, ಅದು ಫೈಲ್ ಟ್ರಾನ್ಸ್ಫರ್ ಬಿಟ್ವೀನ್ ಯಾವ್ಯಾವ್ದು ಬೇಕು, ಕ್ಲೈಂಟ್ ಮತ್ತು ಸರ್ವರ್ ಮಧ್ಯೆ ಫೈಲ್ ಟ್ರಾನ್ಸ್ಫರ್ ಅನ್ನೋದು ನಡಿಬೇಕು. ಸೊ ಆ ರೀತಿ ಒಂದು ಟ್ರಾನ್ಸ್ಫರ್ ಆದಾಗ ಆ ಒಂದು ಫೈಲ್ಸ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಲ್ವಾ. ಆ ಫೈಲ್ಸಿಗೆ ಸೆಕ್ಯೂರಿಟಿ ಇಲ್ಲ ಅಂದರೆ ಅದರ ಡೇಟಾನ ಯಾರು ಬೇಕಾದರೂ ಆ್ಯಕ್ಸೆಸ್ ಮಾಡ್ಕೋಬೋದು. ಸೊ ಈಗ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು, ಕಂಟ್ರೋಲ್ ಮೆಥಡ್ಸ್ ಕ್ಯಾನ್ ಬಿ ಯೂಸ್. ಸೊ ಇಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಮೆಥಡ್ಸ್ ಇದೆ ಅಲ್ವಾ, ಅವನ್ನು ನಾವು ಯೂಸ್ ಮಾಡ್ಕೋಬೋದು. ಯಾವ್ಯಾವುದು, ರೀಡ್, ರೈಟ್, ಎಕ್ಸಿಕ್ಯೂಟ್, ಅಪೆಂಡ್. ಅಪೆಂಡ್ ಅಂದರೆ ಏನು, ಆ್ಯಡ್. ಸೊ ನೀವು ಇದನ್ನು ಪೈಥಾನಲ್ಲಿ ಓದೇ ಇರ್ತೀರಾ. ಅಪೆಂಡ್ ಅಂದರೆ ಆ್ಯಡ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಡಿಲೀಟ್ ಆ್ಯಂಡ್ ಲಾಸ್ಟಿಗೆ ಲಿಸ್ಟ್. ಸೊ ಇವನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ದೇರ್ ಆರ್ 3 ಲೆವೆಲ್ಸ್ ಆಫ್ ಕಂಟ್ರೋಲ್. ಸೊ 3 ಲೆವೆಲ್ಸ್ ಆಫ್ ಕಂಟ್ರೋಲ್ ಯಾವುದು, ಓನರ್, ಕ್ಯಾಂಪ್ ಆ್ಯಂಡ್ ಯೂನಿವರ್ಸ್. ಸೊ ನೆಕ್ಸ್ಟ್ ಏನಿದೆ, ಅದರ್ ಪ್ರೊಟೆಕ್ಷನ್ ಮೆಥಡ್ ಇನ್ಕ್ಲೂಡ್ಸ್ ಪಾಸ್ವರ್ಡ್. ಅಂದರೆ ಈಗ ನಾನು ಏನು ಹೇಳಿದೆ, ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಆ ಫೈಲ್ನ ಪ್ರೊಟೆಕ್ಟ್ ಮಾಡ್ಬೋದು ಅಂತ. ನೆಕ್ಸ್ಟ್ ಇನ್ನೊಂದು ಟೈಪ್ ಏನಿದೆ ಅಲ್ವಾ, ಅದು ಹೇಗೆ, ಈಗ ನಮ್ಮ ಫೋನ್ಸಲ್ಲಿ ನೀವು ನಿಮ್ಮ ಒಂದು ಫೋನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋತೀರಾ, ನೀವೊಂದು ಪಾಸ್ವರ್ಡ್ ಇಟ್ಟು ಅಲ್ವಾ. ಸೊ ಅದೇ ರೀತಿಯೇ ನೀವು ಫೈಲ್ಸ್ನೂ ಒಂದು ಪಾಸ್ವರ್ಡ್ ಇಟ್ಟು ಪ್ರೊಟೆಕ್ಟ್ ಮಾಡ್ಕೋಬೋದು. ದೆನ್ ಫೈಲ್. ಸೊ ನೆಕ್ಸ್ಟ್ ಏನಿದೆ, ಈ ಒಂದು ಫೈಲ್ ಸಿಸ್ಟಮ್ ಅನ್ನೋದು ಈ ಒಂದು ಯೂಸರ್ ಲೇಯರ್ಡ್ ಅಪ್ರೋಚ್ನ ಯೂಸ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇರುತ್ತೆ, ದೆನ್ ಲಾಜಿಕಲ್ ಫೈಲ್ ಸಿಸ್ಟಮ್ ಅನ್ನೋದಿರುತ್ತೆ, ಆ್ಯಂಡ್ ಫೈಲ್ ಆರ್ಗನೈಸೇಷನ್ ಮಾಡ್ಯೂಲ್. ಅದಾದಮೇಲೆ ಬೇಸಿಕ್ ಫೈಲ್ ಸಿಸ್ಟಮ್ ಮತ್ತು ಇನ್ಪುಟ್ ಆರ್ ಔಟ್ಪುಟ್ ಕಂಟ್ರೋಲ್, ನೆಕ್ಸ್ಟ್ ಡಿವೈಸಸ್. ಸೊ ಈ ರೀತಿ ಇರುತ್ತೆ. ಇದು ಈ ಒಂದು ಫೈಲ್ ಸ್ಟ್ರಕ್ಚರ್ದು ಲೇಯರ್ಡ್ ಅಪ್ರೋಚ್. ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮ್, ಈ ಒಂದು ಫೈಲ್ ಸಿಸ್ಟಮ್, ಆರ್ಗನೈಸೇಷನ್ ಮತ್ತು ಇನ್ಪುಟ್ ಆರ್ ಔಟ್ಪುಟ್ ಕಂಟ್ರೋಲ್ ಡಿವೈಸಸ್, ಇವೆಲ್ಲನೂ ಲೇಯರ್ಡ್ ಅಪ್ರೋಚ್. ಆ್ಯಂಡ್ ದೆರ್ ಆರ್ ಡಿಫ್ರೆಂಟ್ ಬ್ಲಾಕ್ಸ್ ಆಫ್ ಫೈಲ್ಸ್. ಸೊ ಡಿಫ್ರೆಂಟ್ ಬ್ಲಾಕ್ಸ್ ಆಫ್ ಫೈಲ್ಸ್ ಯಾವುದು, FCR. ಸೊ FCR ಅಂದರೆ ಏನು, ಫೈಲ್ ಕಂಟ್ರೋಲ್ ಬ್ಲಾಕ್. ಆ್ಯಂಡ್ ಬೂಟ್ ಅಂದರೆ ಅದು ಒಂದು ಕಂಟ್ರೋಲ್ ಬ್ಲಾಕ್. ನೆಕ್ಸ್ಟ್ ವಾಲ್ಯೂಮ್ ಕಂಟ್ರೋಲ್, ಡೈರೆಕ್ಟರಿ ಕ್ಲಸ್ಟರ್ಸ್ ಆ್ಯಂಡ್ ಪವರ್ ಫೈಲ್ ಅಂತ ಇದೆ. ಸೊ ನೆಕ್ಸ್ಟ್ ವರ್ಚುವಲ್ ಫೈಲ್ ಸಿಸ್ಟಮ್ ಆರ್ ಯೂಸ್ಡ್ ಟು ಸಪ್ರೇಟ್ ಫೈಲ್ ಸಿಸ್ಟಮ್ ಜನರಿಕ್ ಆಪರೇಷನ್ಸ್ ಫ್ರಮ್ ದೇರ್ ಇಂಪ್ಲಿಮೆಂಟೇಷನ್. ಅಂದರೆ ಏನು, ನಾವು ವರ್ಚುವಲ್ ಫೈಲ್ ಸಿಸ್ಟಮ್ನ ಈ ಒಂದು ಫೈಲ್ ಸಿಸ್ಟಮ್ ಜನರಿಕ್ ಆಪರೇಷನ್ಸ್ ಅಂದರೆ ಇಂಪ್ಲಿಮೆಂಟೇಷನಿಂದ ಅದನ್ನು ಸಪ್ರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನಾವೀಗ ಅದರ ಒಂದು ಡಯಾಗ್ರಾಮ್ ನೋಡೋದಾದರೆ, ಇವನ್ ಫಸ್ಟ್ ಏನಿದೆ, ಫೈಲ್ ಸಿಸ್ಟಮ್ ಇಂಟರ್ಫೇಸ್ ಅಂತ ಇದೆ. ಆ್ಯಂಡ್ ನೆಕ್ಸ್ಟ್
ವಿ ಎಫ್ ಎಸ್ ಅಂದರೆ ಏನು, ವರ್ಚುವಲ್ ಫೈಲ್ ಸಿಸ್ಟಮ್ ಇಂಟರ್ಫೇಸ್. ಆ್ಯಂಡ್ ಅದ್ರ ಕೆಳಗೆ ಏನು ಬರುತ್ತೆ, ಲೋಕಲ್ ಫೈಲ್ ಸಿಸ್ಟಮ್ ಟೈಪ್ಸ್, ನೆಕ್ಸ್ಟ್ ಲೋಕಲ್ ಫೈಲ್ ಸಿಸ್ಟಮ್ ಟೈಪ್ಸ್ ಆದಮೇಲೆ ರಿಮೋಟ್ ಫೈಲ್ ಸಿಸ್ಟಮ್ ಟೈಪ್ಸ್. ಸೊ ಈ ರೀತಿ ಬರುತ್ತೆ. ಸೊ ಇದೇನು ಒಂದು ಫೈಲ್ ಸಿಸ್ಟಮ್ದು ಇಂಟರ್ಫೇಸ್ ಯೂಸ್ ಮಾಡ್ಕೊಂಡು ಬರ್ದಿರೋ ಒಂದು ವರ್ಚುವಲ್ದು ಫೈಲ್ ಸಿಸ್ಟಮ್ದು ಡಯಾಗ್ರಾಮ್. ಆ್ಯಂಡ್ ನೆಕ್ಸ್ಟ್ ಏನು, ಡೈರೆಕ್ಟ್ರಿ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ವಯಾ ಡೈರೆಕ್ಟ್ ಆರ್ ಅನ್ಡೈರೆಕ್ಟಿಂಗ್ ಆರ್ ಹ್ಯಾಶ್ ಫಂಕ್ಷನ್. ಸೊ ಇವೆರಡು ಯೂಸ್ ಮಾಡಿಕೊಂಡು ನಾವು ಒಂದು ಡೈರೆಕ್ಟ್ರಿನ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಇದರಲ್ಲಿ ಏನಿದೆ, ದೇರ್ ಆರ್ 3 ಮೆಥಡ್ಸ್ ಫಾರ್ ಅಲೋಕೇಟಿಂಗ್ ಡಿಸ್ಕ್ ಸ್ಪೇಸ್. ಅಂದರೆ ನಾವು ಡಿಸ್ಕ್ ಸ್ಪೇಸ್ನ ಅಲೋಕೇಟ್ ಮಾಡೋದಕ್ಕೆ ಎಷ್ಟು ಮೆಥಡ್ಸ್ ಇದೆ, 3 ಮೆಥಡ್ಸ್ ಇದೆ. ಸೊ ಅದು ಯಾವ್ಯಾವುದು, ಕಂಟಿನ್ಯೂಯಸ್ ಅಲೋಕೇಶನ್, ಲೀನಿಯರ್ಡ್ ಅಲೋಕೇಶನ್ ಆ್ಯಂಡ್ ಇಂಡೈರೆಕ್ಟ್ ಅಲೋಕೇಶನ್. ಸೊ ಇವು ಮೂರು. ಸೊ ಇದರಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಫಸ್ಟು ಫ್ರೀ ಸ್ಪೇಸ್ ಮ್ಯಾನೇಜ್ಮೆಂಟ್. ಸೊ ಫ್ರೀ ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, the space created after deleting the files can be reused. Free space is implemented in different ways as follows. So, ಒಂದು ಫ್ರೀ ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಫಸ್ಟ್ ಫ್ರೀ ಸ್ಪೇಸ್ ಅಂದರೆ ಏನು. ಸೊ ಫ್ರೀ ಸ್ಪೇಸ್ ಅಂದರೆ ನಾವು ಯಾವುದೋ ಒಂದಷ್ಟು ಫೈಲ್ಸ್ ಇರುತ್ತೆ ಅಲ್ವಾ, ಆ ಫೈಲ್ಸ್ನ ಡಿಲೀಟ್ ಮಾಡಿದ್ದಾದಮೇಲೆ ಒಂದಷ್ಟು ಸ್ಪೇಸನ್ನು ದುಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು 5 GB ಫೈಲ್ಸ್ ನಿಮ್ಮ ಫೋನಲ್ಲಿದೆ. ಸೊ ನೀವು ಏನು ಮಾಡ್ತೀರಾ, ಆ ಫೈಲ್ಸ್ನೆಲ್ಲನೂ ಡಿಲೀಟ್ ಮಾಡ್ತೀರಾ. ಸೊ ಅಲ್ಲಿ ನಿಮಗೆ ಎಷ್ಟು ಸ್ಪೇಸ್ ಉಳ್ಕೊಳುತ್ತೆ, 5 GB ಉಳ್ಕೊಳುತ್ತೆ ಅಲ್ವಾ. ಸೊ ಈ ಒಂದು ಅದನ್ನು ಫ್ರೀ ಸ್ಪೇಸ್ ಅಂತ ಅಂತೀವಿ. ಸೊ ಅದನ್ನು ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ಇಲ್ಲಿ ಡಿಫ್ರೆಂಟ್ ವೇಸ್ ಇದೆ. ಸೊ ಫಸ್ಟ್ ಒನ್ ಏನು, ಬಿಟ್ ವೆಕ್ಟರ್. ಸೊ ಬಿಟ್ ವೆಕ್ಟರ್ ಅಂದರೆ ಏನು, 1 ಈಸ್ ಫ್ರೀ ಆ್ಯಂಡ್ 0 ಫಾರ್ ಅಲೋಕೇಟೆಡ್. ಸೊ ಇಲ್ಲಿ 0 0 1 1 0 0 ಅಂತ ಬರ್ತಿದ್ದೀವಲ್ವಾ. ಸೊ ಅದೇನು, 0 ಅಂದರೆ ಆ ಒಂದು ಸ್ಪೇಸ್ ಫ್ರೀ ಇದೆ ಅಂತ. ಸೊ 1 ಅಂದರೆ ಆ ಒಂದು ಸ್ಪೇಸ್ ಅಲೋಕೇಟ್ ಆಗಿದೆ ಇನ್ನೊಂದು ಫೈಲಿಗೆ ಅಂತ ಅರ್ಥ. ಸೊ ಈ ರೀತಿನೂ ನಾವು ಬಿಟ್ ವೆಕ್ಟರ್ನ ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಏನಿದೆ, ಗ್ರೂಪಿಂಗ್. ಸೊ ಗ್ರೂಪ್ ಆಫ್ ಫ್ರೀ ಬ್ಲಾಕ್ಸ್ ಈಸ್ ಮೇಡ್ ಕನೆಕ್ಟಿಂಗ್ ಕೌಂಟ್ ಆಫ್ ಕಂಟಿನ್ಯೂಯಸ್ ಫೈಲ್ ಬಾಕ್ಸ್. ಅಂದರೆ ನಾವು ಈ ಒಂದು ಫ್ರೀ ಬ್ಲಾಕ್ಸ್ ಏನೇನಿದೆ ಅಲ್ವಾ, ಅವನ್ನೆಲ್ಲನೂ ಗ್ರೂಪ್ ಮಾಡ್ತೀವಿ. ಹೌ, ಈ ಒಂದು ಕಂಟಿನ್ಯೂಯಸ್ ಫ್ರೀ ಬ್ಲಾಕ್ಸ್ ಇರುತ್ತೆ ಅಲ್ವಾ, ಅವಕ್ಕೆ ಕನೆಕ್ಟ್ ಮಾಡಿಕೊಂಡು. ಆ್ಯಂಡ್ ನೆಕ್ಸ್ಟ್ ಏನಿದೆ, ಸ್ಪೇಸ್ ಮ್ಯಾಪ್ಸ್ ಇದೆ. ಸೊ ವಾಟ್ ಆರ್ ಸ್ಪೇಸ್ ಮ್ಯಾಪ್ಸ್, ಮ್ಯಾನೇಜಬಲ್ ಚಾನೆಲ್ಸ್ ಆಫ್ ಬ್ಲಾಕ್ಸ್ ಆರ್ ಮ್ಯಾಪ್ಡ್. ಅಂದರೆ ಇವಾಗ ಯಾವ್ಯಾವ ಚಾನಲ್ಸ್ನ ನಾವು, ಬ್ಲಾಕ್ ಆಫ್ ಚಾನಲ್ಸ್ನ ನಾವು ಮ್ಯಾನೇಜ್ ಮಾಡ್ಬೋದಲ್ವಾ, ಅವನ್ನೆಲ್ಲನೂ ನಾವು ಮ್ಯಾಪ್ ಮಾಡ್ತೀವಿ. ನಾವು ಅದನ್ನ ಏನಂತೀವಿ, ಸ್ಪೇಸ್ ಮ್ಯಾಪ್ಸ್ ಅಂತ ಅಂತೀವಿ. ಸೊ ಇಲ್ಲಿಗೆ ಫೈಲ್ ಆ್ಯಂಡ್ ಇಟ್ಸ್ ಕಾನ್ಸೆಪ್ಟ್ ಅನ್ನೋ ಒಂದು ಟಾಪಿಕ್ ಮುಗಿಯುತ್ತೆ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಯಾವುದು, ನಾನು ಮೊದಲಿಗೆ ಹೇಳ್ದಂಗೆ ಇಲ್ಲಿಗೆ ಫೈಲ್ ಆ್ಯಂಡ್ ಇಟ್ಸ್ ಕಾನ್ಸೆಪ್ಟ್ಸ್ ಅನ್ನೋದು ಮುಗಿಯುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ಯಾವುದು ಅಂತ ಅಂದ್ಕೊಂಡ್ವಿ, ಸೆಕೆಂಡರಿ ಸ್ಟೋರೇಜ್ ಸಿಸ್ಟಮ್. ಸೊ ಇದು ಮುಗಿದ್ರೆ ಲಾಸ್ಟಿಗೆ ಪ್ರೊಟೆಕ್ಷನ್ ಅನ್ನೋ ಒಂದು ಟಾಪಿಕ್ ಅನ್ನೋದು ನಿಮ್ಮ ಮಾಡ್ಯೂಲ್ ಇರುತ್ತೆ. ಸೊ ನಾವೀಗ ಸೆಕೆಂಡರಿ ಸ್ಟೋರೇಜ್ ಸಿಸ್ಟಮ್ ಈ ಒಂದು ಇದನ್ನ ಟಾಪಿಕ್ನ ನೋಡೋದಾದರೆ, ಇದು ಬಂದು ಅದರ ಡಯಾಗ್ರಾಮ್. ಸೊ ಇಲ್ಲಿ ಏನಿದೆ, ಲಾಸ್ಟಲ್ಲಿ ಇಲ್ಲಿ ಆರ್ಮ್ ಅಂತ ಇದೆ. ಸೊ ಇವೆಲ್ಲನೂ ಏನು, ಈ ಒಂದು ಸರ್ಕಲ್ಸ್ ಏನಿದೆ ಅಲ್ವಾ, ಅವನ್ನೆಲ್ಲನೂ ನಾವು ಸ್ಪಿಂಡಲ್ ಅಂತ ಅಂತೀವಿ. ಅಂದರೆ ಸೊ ಇಲ್ಲೇನು ಬರ್ತಿದ್ದೀವಿ, ಟ್ರ್ಯಾಕ್, ಸೆಕ್ಟರ್ ಆ್ಯಂಡ್ ಪ್ಯಾಟ್ರನ್ ಅಂತ ಬರ್ತಿದ್ದೀವಿ. ಸೊ ಕೆಳಗೆ ಅದೇನು ಹೇಳಿದೆ, ಅದು ಆರ್ಮ್ ಅಂತ ಹೇಳಿದೆ. ಸೊ ಇದೇನು, ಆರ್ಮ್ ಅಸೆಂಬ್ಲಿ. ನೆಕ್ಸ್ಟ್ ರೀಡರ್ ರೈಟ್ ರೀಡ್ ಅಂತ ಇದೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ನೋಡೋದಾದರೆ ಸಿಕ್ ಟೈಮ್ ಅಂತ ಇದೆ. ಸೊ ವಾಟ್ ಈಸ್ ಸಿಕ್ ಟೈಮ್, ಟೈಮ್ ರಿಕ್ವೈರ್ಡ್ ಟು ಮೂವ್ ಡೆಸ್ಕ್ ಆರ್ಮ್ ಟು ರಿಕ್ವೈರ್ಡ್ ಟ್ರ್ಯಾಕ್. ಅಂದರೆ ಈ ಒಂದು ಆರ್ಮ್ ಏನಿದೆ ಅಲ್ವಾ, ಅದನ್ನು ಟ್ರ್ಯಾಕಿಗೆ ಮೂವ್ ಮಾಡೋ ಒಂದು ಟೈಮ್ನ ನಾವು ಸಿಕ್ ಟೈಮ್ ಅಂತ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ಏನಿದೆ, ರೊಟೇಷನ್ ಲ್ಯಾಟೆನ್ಸಿ. ಸೊ ವಾಟ್ ಈಸ್ ರೊಟೇಷನ್ ಲ್ಯಾಟೆನ್ಸಿ, ಇಟ್ ಈಸ್ ದ ಟೈಮ್ ಟೇಕನ್ ಫಾರ್ ದ ಡೆಸ್ಕ್ ಟು ರೊಟೇಟ್ ಸೊ ದಟ್ ರಿಕ್ವೈರ್ಡ್ ಕಮ್ಸ್ ರೀಡ್ ಆರ್ ರೈಟ್ ಹೆಡ್. ಅಂದರೆ ಈ ಒಂದು ರೊಟೇಷನ್ ಲ್ಯಾಟೆನ್ಸಿ ಅಂದರೆ ಏನು, ಅಂದರೆ ಈಗ ನಾವು ಯಾವುದೋ ಒಂದು ಡಿಸ್ಕ್ನ ರೊಟೇಟ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೋತೀವಿ, ಅಂದರೆ ಅದು ರೀಡರ್ ರೈಟ್ ಹೆಡ್ಡಿಗೆ ಬರೋ ತನಕ ಎಷ್ಟು ಟೈಮ್ ತಗೋತೀವಿ ಅಲ್ವಾ ರೊಟೇಟ್ ಮಾಡೋದಕ್ಕೆ, ಅದನ್ನು ನಾವು ರೊಟೇಷನ್ ಲ್ಯಾಟೆನ್ಸಿ ಅಂತ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ರ್ಯಾಂಡಮ್ ಆಕ್ಸೆಸ್ ಟೈಮ್. ಸೊ ವಾಟ್ ಈಸ್ ರ್ಯಾಂಡಮ್ ಆಕ್ಸೆಸ್ ಟೈಮ್, ಇಟ್ ಈಸ್ ಎರ್ಮೇಷನ್, ಸೆಲೆಕ್ಷನ್ ಆ್ಯಂಡ್ ರೊಟೇಷನಲ್ ಡಿಲೇ. ಅಂದರೆ ಈ ಒಂದು ಸೆಲೆಕ್ಷನ್ ಅಥವಾ ರೊಟೇಷನಲ್ ಡಿಲೇನ ನಾವು ರ್ಯಾಂಡಮ್ ಆಕ್ಸೆಸ್ ಟೈಮ್ ಅಂತ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ಡಿಸ್ಕ್ ಬಿಡ್ತ್ ಅಂದರೆ ಟೋಟಲ್ ಬೈಟ್ಸ್ ಟ್ರಾನ್ಸ್ಫರ್ ಬಿಟ್ವೀನ್ ಫಸ್ಟ್ ರಿಜಿಸ್ಟರ್ ಆ್ಯಂಡ್ ಕಂಪ್ಯೂಟೇಷನ್ ಟು ಟ್ರಾನ್ಸ್ಫರ್. ಸೊ ಈ ಒಂದು ಎಷ್ಟು ನಂಬರ್ ಆಫ್ ಬೈಟ್ಸ್ ಆಫ್ ಡೇಟಾನ ಟ್ರಾನ್ಸ್ಫರ್ ಮಾಡಿರ್ತೀವಿ, ಸೊ ಫಸ್ಟ್ ರಿಜಿಸ್ಟರಿಂದ, ಸೊ ಅದನ್ನು ನಾವು ಏನಂತೀವಿ, ಡಿಸ್ಕ್ ಬ್ಯಾಂಡ್ ವಿಡ್ತ್ ಅಂತ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಟ್ರಾನ್ಸ್ಫರ್ ಸ್ಟೇಟ್. ಸೊ ರೇಟ್ ಅಟ್ ವಿಚ್ ಡೇಟಾ ಫ್ಲೋ ಬಿಟ್ವೀನ್ ಡಿವೈಸ್ ಆ್ಯಂಡ್ ಕಂಪ್ಯೂಟರ್. ಸೊ ಟ್ರಾನ್ಸ್ಫರ್ ಸ್ಟೇಟ್ ಅಂದರೆ ಈ ಒಂದು ಡೇಟಾ ಡಿವೈಸ್ ಈ ಒಂದು ಕಂಪ್ಯೂಟರಿಗೆ ಒಂದು ಆಗುತ್ತೆ ಅಲ್ವಾ, ಅದನ್ನು ನಾವು ಟ್ರಾನ್ಸ್ಫರ್ ರೇಟ್ ಅಂತ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ಇದೇನು, ಸೆಕೆಂಡರಿ ಸ್ಟೋರೇಜ್ದು ಅಲ್ವಾ. ಸೊ ಇದರಲ್ಲಿ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂದರೆ ಇದು ಮ್ಯಾಗ್ನೆಟಿಕ್ ಟೇಪ್ಸೂ ಬರುತ್ತೆ. ಸೊ ಇದನ್ನು ನೀವು ಎಲ್ಲಿ ಓದಿದ್ದೀರಾ, DDCO ಓದಿದ್ದೀರಾ.
ಸೊ ಈ ಮ್ಯಾಗ್ನೆಟಿಕ್ ಟೇಪ್ಸ್ ಅಂದರೆ ಏನು? ಇಟ್ ಕ್ಯಾನ್ ಸ್ಟೋರ್ ಲಾರ್ಜರ್ ಕ್ವಾಂಟಿಟೀಸ್ ಆಫ್ ಡೇಟಾ. ಅಂದರೆ ಈ ಮ್ಯಾಗ್ನೆಟಿಕ್ ಟೇಪ್ಸ್ ಈ ಒಂದು ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಸೀಕ್ವೆನ್ಷಿಯಲ್ ಆಗಿ ಅಂದರೆ ಒಂದಾದ್ಮೇಲೆ ಒಂದು ಆ ರೀತಿ ಸರ್ಚ್ ಮಾಡ್ಕೊಂಡು ಹೋಗೋದ್ರಿಂದ ನೀವು ಯಾವುದೋ ಒಂದು ಆಕ್ಸೆಸ್ ಅಂದರೆ ಈಗ ನೀವು ಯಾವುದೋ ಒಂದು ಡೇಟಾ ಬೇಕಾಗಿರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮದು ಸ್ಟೂಡೆಂಟ್ ಅಥವಾ ನಿಮ್ಮ ಒಂದು ಫ್ರೆಂಡ್ದು ಯಾವುದೋ ಒಂದು ಡೀಟೇಲ್ಸ್ ಸ್ಟೋರ್ ಮಾಡಿರ್ತೀರ, ನಿಮಗೆ ಆ ಒಂದು ಡೇಟಾ ಬೇಕಾಗಿರುತ್ತೆ. ಸೊ ಅದೇನಾದರೂ ಮ್ಯಾಗ್ನೆಟಿಕ್ ಟೇಪಲ್ಲಿದ್ದರೆ ಅದರ ಒಂದು ನಿಮ್ಮ ಫ್ರೆಂಡ್ದು ಡೇಟಾ ಅನ್ನೋದು ನೀವು ತಗೊಳೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಯಾಕೆ? ಇಲ್ಲಿ ಒಂದೊಂದು ಫೈಲ್ನೂ ಸರ್ಚ್ ಮಾಡ್ಕೊಂಡು ಹೋಗೋದ್ರಿಂದ ಅದು ತುಂಬ ಟೈಮ್ ತಗೊಳುತ್ತೆ. ನೆಕ್ಸ್ಟ್, ದ ಡಿಸ್ಕ್ ಸ್ಟ್ರಕ್ಚರ್ ಆರ್ ಆರ್ಕಿಟೆಕ್ಚರ್ ಕ್ಯಾನ್ ಬಿ ಆಫ್ ಟೂ ಟೈಪ್ಸ್. ಸೊ ಅವು ಎರಡೂ ಯಾವ್ಯಾವ ಟೈಪ್ಸು? CLV ಆ್ಯಂಡ್ ದೆನ್ CAV. ಸೊ ಅಂದರೆ ಏನು? ಫಸ್ಟ್ ಒನ್ ಏನು? ಕನ್ಸ್ಟ್ರಕ್ಟ್ ಲೀನ್. ಸೊ CLV ಕನ್ಸ್ಟ್ರಕ್ಟ್ ಲೀನಿಯರ್ ವೆಲಾಸಿಟಿ ವಿ ಫರ್ದರ್ ಟ್ರ್ಯಾಕ್ ಇಸ್ ಫ್ರಮ್ ಸೆಂಟರ್ ಗ್ರೇಟರ್ ಈಸ್ ಲೆಂತ್. ಅಂದರೆ ಇಲ್ಲಿ ಈ ಒಂದು ಕನ್ಸ್ಟ್ರಕ್ಟ್ ಲೀನಿಯರ್ ವೆಲಾಸಿಟಿ ಇದೆ ಅಲ್ವಾ, ಇಲ್ಲಿ ಟ್ರ್ಯಾಕ್ ಅನ್ನೋದೇನಿದೆ ಸೆಂಟರಿಂದ ಅದು ಅದರಲ್ಲಿ ಒಂದು ಲೆಂತ್ ಅನ್ನೋದು ಗ್ರೇಟರ್ ಇರುತ್ತೆ. ಸೊ ಇಲ್ಲಿ ನೀವು CIVದು ಒಂದು ಡಯಾಗ್ರಾಮ್ನ ನೋಡ್ಬೋದು. ಸ್ಪೈರಲ್ ಆಗಿ ಏನಿದೆ ಅಲ್ವಾ, ಅದು CLVದು ಒಂದು ಡಯಾಗ್ರಾಮ್. ನೆಕ್ಸ್ಟ್ CAV. ಸೊ ಈ ವೀಲ್ ಥರ ಏನಿದೆ ಆ ಒಂದು ಅದು ಬಂದು CAV. ವೆಲಾಸಿಟಿ ಡೇಟಾ ರೇಟ್ ಈಸ್ ಕನ್ಸ್ಟ್ರಕ್ಟ್ ವೇರ್ ದೇರ್ ಆರ್ ಸೇಮ್ ನಂಬರ್ ಆಫ್ ಸೆಕ್ಷನ್ಸ್ ಇನ್ ಈಚ್ ಟ್ರ್ಯಾಕ್. ಅಂದರೆ ಸೇಮ್ ನಂಬರ್ ಆಫ್ ಒಂದು ಸೆಕ್ಷನ್ಸ್ ಈಚ್ ಟ್ರ್ಯಾಕಲ್ಲಿ ಏನೇನು ಇರುತ್ತೆ ಅಲ್ವಾ, ಸೊ ಅದೇನು CAV. ಸೊ ಇದು CLV ಆ್ಯಂಡ್ CAV. ಆ್ಯಂಡ್ ನೆಕ್ಸ್ಟ್ ಈ ಒಂದು ಡಿಸ್ಕ್ ಅಟ್ಯಾಚ್ಮೆಂಟ್. ಸೊ ಈ ಡಿಸ್ಕ್ ಅಟ್ಯಾಚ್ಮೆಂಟಲ್ಲಿ ಯಾವ್ಯಾವ ರೀತಿ ಏನೇನು ಟೈಪ್ಸ್ ಇದೆ? ಟೂ ಇದೆ. ಸೊ ಅದು ಆ್ಯಂಡ್ ರೆಮೋಟೆಡ್ ಫೈಲ್ ಸಿಸ್ಟಮ್. ಸೊ ಏನು ಅಂದರೆ ಓನ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್. ಸೊ ಈ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಸೆಕೆಂಡ್ ಅವೇ. ಆ್ಯಂಡ್ ನೆಕ್ಸ್ಟ್ ಡಿಸ್ಕ್ ಶೆಡ್ಯೂಲಿಂಗ್. ಸೊ ಯಾವ್ಯಾವ? ಫಸ್ಟ್ ಒಂದು ಫಸ್ಟ್ ಕಮ್ ಫಸ್ಟ್ ಸರ್ವ್, ಆ್ಯಂಡ್ ನೆಕ್ಸ್ಟ್ ಶಾರ್ಟೆಸ್ಟ್ ಸ್ಟೇಟ್ ಟೈಮ್ ಫಸ್ಟ್, ಆ್ಯಂಡ್ ಸ್ಕ್ಯಾನ್ ಸ್ಕ್ಯಾನ್ ಲುಕ್. ಆ್ಯಂಡ್ ಇದು ನೆಕ್ಸ್ಟ್ ಇದಾದಮೇಲೆ ಏನಿದೆ? ಸೆಲೆಕ್ಷನ್ ಆಫ್ ಡಿಸ್ಕ್ ಶೆಡ್ಯೂಲಿಂಗ್ ಆಲ್ಗಾರಿದಮ್. ಸೊ SSTF ಅಂದರೆ ಏನು? ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಆ್ಯಂಡ್ ವ್ಯೂಸ್ ಪರ್ಫಾರ್ಮೆನ್ಸ್ ಓವರ್ ಫಸ್ಟ್ ಕಮ್ ಫಸ್ಟ್ ಸರ್ವ್. ಅಂದರೆ ಈ ಒಂದು SSTFನ ನಾವು ಕಾಮನ್ ಆಗಿ ಯೂಸ್ ಮಾಡ್ತೀವಿ ಆ್ಯಂಡ್ ಇಟ್ಸ್ ಪರ್ಫಾರ್ಮೆನ್ಸ್ ಈಸ್ ಮೋರ್ ದೆನ್ ಫಸ್ಟ್ ಕಮ್ ಫಸ್ಟ್ ಸರ್ವ್. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ? ಸ್ಕ್ಯಾನ್ ಈಸ್ ಬೆಟರ್ ಫಾರ್ ಹೆವಿ ಲೋಡ್ ಆ್ಯಂಡ್ ಡಿಸ್ಕ್ ದೇ ಹ್ಯಾವ್ ಆ್ಯಂಡ್ ಸ್ಟ್ರಕ್ಚರ್ ಪ್ರಾಬ್ಲಮ್. ಸೊ ಈ ಒಂದು ಸ್ಕ್ಯಾನ್ ಮತ್ತು ಸ್ಕ್ಯಾನ್ ಅನ್ನೋದು ಹೆವಿ ಲೋಡ್ ಏನಿರುತ್ತೆ ಅಲ್ವಾ, ಹೆವಿ ಲೋಡ್ ಆಫ್ ಡೇಟಾ, ಅದಕ್ಕೆ ಬೆಟರ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ SSTF ಆರ್ ಲುಕ್ ಈಸ್ ಅ ರೀಸನಬಲ್ ಚಾಯ್ಸ್ ಫಾರ್ ಅ ಡಿಫಾಲ್ಟ್ ಆಲ್ಗರಿದಮ್. ಸೊ ನಾವು ಒಂದು ಡಿಫಾಲ್ಟ್ ಯಾವುದೋ ಒಂದು ಆಲ್ಗರಿದಮ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಒಂದು ಫೈಲಿಗೆ ನಾವು SSTF ಆರ್ ಲುಕ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದೆಲ್ಲನೂ ಆದಮೇಲೆ ನೆಕ್ಸ್ಟ್ ಏನಿದೆ? ಡಿಸ್ಕ್ ಮ್ಯಾನೇಜ್ಮೆಂಟ್ ಇದೆ. ಸೊ ಡಿಸ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು? ಅ ಪ್ರೊಸೆಸ್ ಆಫ್ ಡಿವೈಡಿಂಗ್ ದ ಡಿಸ್ಕ್ ಇಂಟು ಸೆಕ್ಟರ್ಸ್ ಆ್ಯಂಡ್ ಫಿಲ್ಲಿಂಗ್ ದ ಡಿಸ್ಕ್ಸ್ ವಿತ್ ದ ಸ್ಪೆಷಲ್ ಡೇಟಾ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಫಾರ್ಮ್ಯಾಟಿಂಗ್. ಅಂದರೆ ನಾವು ಡಿಸ್ಕ್ಸ್ನ ಡಿವೈಡ್ ಮಾಡಿ ಅದನ್ನು ಸೆಕ್ಟರ್ಸ್ ಆಗಿ ಡಿವೈಡ್ ಮಾಡ್ತೀವಲ್ವ, ಆ್ಯಂಡ್ ನೆಕ್ಸ್ಟ್ ಆ ಡಿಸ್ಕ್ಸ್ನ ಸ್ಪೆಷಲ್ ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು ಫಿಲ್ ಮಾಡ್ತೀವಿ. ಸೊ ಡಿವೈಡ್ ಮಾಡಿ ಆ ಒಂದು ಡೇಟಾ ಸ್ಟ್ರಕ್ಚರ್ನ ಆ ಡಿಸ್ಕ್ಸ್ಗೆ ಫಿಲ್ ಮಾಡೋ ಪ್ರಾಸೆಸ್ನ ಏನಂತೀವಿ? ನಾವು ಫಾರ್ಮ್ಯಾಟಿಂಗ್ ಅಂತ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ವೆನ್ ದ ಕಂಪ್ಯೂಟರ್ ಈಸ್ ಬೂಟೆಡ್ ಆ್ಯಂಡ್ ಸ್ಟ್ರಕ್ಚರ್ ಅಗೈನ್ ಇಟ್ ರನ್ಸ್ ಅ ಬೂಟ್ ಸ್ಟ್ರ್ಯಾಪ್ ಪ್ರೋಗ್ರಾಮ್ ಸ್ಟೋರ್ಡ್ ಇನ್ ದ ಬೂಟ್ ಬ್ಲಾಕ್. ಅಂದರೆ ಈ ಕಂಪ್ಯೂಟರ್ ಬೂಟೆಡ್ ಅಂದರೆ ಏನು? ರನ್ ಆಗ್ತಿರುತ್ತೆ, ಅಂದರೆ ಸ್ಟಾರ್ಟ್ ಆಗ್ತಿರುತ್ತೆ ಅಲ್ವಾ. ಸೊ ಈ ಒಂದು ಸ್ಟ್ರಕ್ಚರ್ ಅನ್ನೋದೇನು? ಬೂಟ್ ಸ್ಟ್ರ್ಯಾಪ್ ಅನ್ನೋದನ್ನ ರನ್ ಮಾಡುತ್ತೆ. ಸೊ ಈ ಒಂದು ಬೂಟ್ ಬ್ಲಾಕಲ್ಲಿ ಪ್ರೋಗ್ರಾಮನ್ನು ಸ್ಟೋರ್ ಆಗಿರುತ್ತೆ ಅಲ್ವಾ, ಅದು ರನ್ ಆಗುತ್ತೆ. ಸೊ ಅಂದರೆ ಏನು? ಫಸ್ಟ್ ಇನಿಷಿಯಲ್ ಪ್ರೋಗ್ರಾಮ್ ಅದೇನಿರುತ್ತೆ ಅಲ್ವಾ, ಸೊ ಅದು ರನ್ ಆಗುತ್ತೆ. ಇದು ಬಂದು ಡಿಸ್ಕ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಅದರಲ್ಲೇ ನೆಕ್ಸ್ಟ್ ಏನಿದೆ? ಬ್ಯಾಡ್ ಬ್ಲಾಕ್ಸ್ ಅಂತ ಇದೆ. ಸೊ ದೋಸ್ ಆರ್ ದ ಒನ್ಸ್ ದಟ್ ಚೇಂಜ್ ದ ಹೋಲ್ ಕ್ಲಿಕ್. ಅಂದರೆ ಹೋಲ್ ಕ್ಲಿಕ್ನ ಚೇಂಜ್ ಮಾಡೋದು ಯಾವುದು? ಬ್ಯಾಡ್ ಬ್ಲಾಕ್ಸ್. ಸೊ ಈ ಒಂದು ಡಿಸ್ಕ್ ಮ್ಯಾನೇಜ್ಮೆಂಟ್ ಆದಮೇಲೆ ನೆಕ್ಸ್ಟ್ ಏನಿದೆ? ಸ್ವ್ಯಾಪ್ ಸ್ಪೇಸ್ ಮ್ಯಾನೇಜ್ಮೆಂಟ್. ಸೊ ಇದರಲ್ಲಿ ನೋಡೋದಾದರೆ ಸ್ವ್ಯಾಪಿಂಗ್ ಅಕ್ಕರ್ಸ್ ವೆನ್ ಫಿಸಿಕಲ್ ಮೆಷಿನ್ ಕ್ರಿಟಿಕಲ್ ಪಾಯಿಂಟ್ ಇನ್ ಲೋ ಸ್ಟೋರೇಜ್ ಆ್ಯಂಡ್ ಪ್ರೊಸೆಸ್ ಆರ್ ನೇಮ್ಡ್ ಫ್ರಮ್ ಮೆಮೊರಿ ಟು ಸ್ವ್ಯಾಪ್ ಸ್ಪೇಸ್ ಟು ಫ್ರೀ ಅವೈಲಬಲ್ ಮೆಮೊರಿ. ಸೊ ಈ ಸ್ವ್ಯಾಪಿಂಗ್ ಅನ್ನೋದು ಯಾವಾಗ ಬರುತ್ತೆ ಅಥವಾ ಯಾವಾಗ ಅಕ್ಕರ್ ಆಗುತ್ತೆ ಅಂದರೆ ಒಂದು ಫಿಸಿಕಲ್ ಮೆಷಿನಲ್ಲಿ ಕ್ರಿಟಿಕಲ್ ಪಾಯಿಂಟ್ ಅನ್ನೋದು ಲೋ ಸ್ಟೋರೇಜಲ್ಲಿರುತ್ತೆ ಅಲ್ವಾ,
ಅದೇ ರೀತಿನೇ ಈ ಪ್ರೊಸೆಸಸ್ ಅನ್ನೋದು ಮೆಮೊರಿಯಿಂದ ನೇಮ್ ಆದಾಗ ಅಂದರೆ ಮೆಮೊರಿಯಿಂದ ಈ ಒಂದು ಸ್ವ್ಯಾಪ್ ಸ್ಪೇಸಿಗೆ ಟ್ರಾನ್ಸ್ಫರ್ ಮಾಡೋದು ಅಥವಾ ನೇಮ್ ಆದಾಗಿಂದ ಈ ಒಂದು ಫ್ರೀ ಅವೈಲಬಲ್ ಮೆಮೊರಿಗೆ ಸ್ವ್ಯಾಪ್ ಆಗುತ್ತೆ. ಸೊ ಇದನ್ನು ನಾವು ಏನಂತೀವಿ ಅಂದರೆ ಫಿಸಿಕಲ್ ಮೆಷಿನ್ ಕ್ರಿಟಿಕಲ್ ಪಾಯಿಂಟು ಲೋ ಸ್ಟೋರೇಜಲ್ಲಿದ್ದು ಈ ಒಂದು ಅದ್ಯಾವುದು ಪ್ರೊಸೆಸಸ್ಸು ಮೆಮೊರಿಯಿಂದ ಸ್ವ್ಯಾಪ್ ಸ್ಪೇಸ್ ಅಲ್ಲಿಂದ ಈ ಒಂದು ಫ್ರೀ ಅವೈಲಬಲ್ ಮೆಮೊರಿಗೆ ಸ್ವ್ಯಾಪ್ ಆಗುತ್ತೆ ಅಲ್ವಾ. ಸೊ ನಾವು ಅದನ್ನು ಸ್ವ್ಯಾಪ್ ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂತ ಅಂತೀವಿ. ಸೊ ಇಲ್ಲಿಗೆ ನಿಮ್ಮ ಸೆಕೆಂಡರಿ ಸ್ಟೋರೇಜನ್ನು ಮುಗಿಯುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಈ ಒಂದು ಮಾಡ್ಯೂಲಿನ ಕೊನೆ ಟಾಪಿಕ್ ಯಾವುದು? ಪ್ರೊಟೆಕ್ಷನ್. ಸೊ ಈ ಒಂದು ಪ್ರೊಟೆಕ್ಷನ್ ಕೆಳಗೆ ಏನು ಬರುತ್ತೆ? ಇಟ್ ಈಸ್ ಅ ಮೆಕ್ಯಾನಿಸಮ್ ಆಫ್ ಕಂಟ್ರೋಲಿಂಗ್ ದ ಆಕ್ಸೆಸ್ ಆಫ್ ಪ್ರೋಗ್ರಾಮ್ ಪ್ರೊಸೆಸ್ ಆರ್ ಯೂಸರ್ಸ್ ಟು ದ ರಿಸೋರ್ಸಸ್ ಡಿಫೈನ್ಡ್ ಬೈ ಅ ಕಂಪ್ಯೂಟರ್ ಸಿಸ್ಟಮ್. ಸೊ ಈ ಒಂದು ಪ್ರೊಟೆಕ್ಷನ್ ಅನ್ನೋದೇನು? ಇದೊಂದು ಮೆಕ್ಯಾನಿಸಮ್. ಸೊ ಇದೇನು ಮಾಡುತ್ತೆ ಅಂದರೆ ಈಗ ಯಾವುದೋ ಒಂದು ಪ್ರೋಗ್ರಾಮ್ ಅಥವಾ ಪ್ರೊಸೆಸ್ಸಿಗೆ ಒಂದು ಆಕ್ಸೆಸ್ ಕೊಡಬೇಕಾದ್ರೆ ಅಥವಾ ಯೂಸರ್ಸು ರಿಸೋರ್ಸಸ್ ಇರುತ್ತೆ ಅಲ್ವಾ, ಈ ಒಂದು ಕಂಪ್ಯೂಟರ್ ಸಿಸ್ಟಮ್ ಯಾವ್ಯಾವ ರಿಸೋರ್ಸಸ್ನ ಅಲೋಕೇಟ್ ಮಾಡಬೇಕು. ಸೊ ಇದನ್ನೆಲ್ಲನೂ ಕಂಟ್ರೋಲ್ ಮಾಡುತ್ತೆ ಈ ಒಂದು ಮೆಕ್ಯಾನಿಸಮ್. ಅದು ಯಾವುದು? ಪ್ರೊಟೆಕ್ಷನ್. ಸೊ ಟು ಇಂಪ್ಲಿಮೆಂಟ್ ಪ್ರೊಟೆಕ್ಷನ್ ದಿ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಯೂಸ್ಡ್ ಇನ್ ಡೊಮೈನ್ ಸ್ಟ್ರಕ್ಚರ್. ಸೊ ಈ ಒಂದು ಪ್ರೊಟೆಕ್ಷನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಒಂದು ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಸೊ ಅದು ಯಾವುದು? ಫಸ್ಟ್ ಆಬ್ಜೆಕ್ಟ್ ನೇಮ್ ಆ್ಯಂಡ್ ದೆನ್ ಸೈಟ್ ಸ್ಟ್ರಕ್ಚರ್. ಸೊ ಅದೇನು? ಫಸ್ಟ್ ಇಲ್ಲಿ ಆಬ್ಜೆಕ್ಟ್ ನೇಮ್ ಏನಿದೆ O3. ಸೊ ಇಲ್ಲಿ P1 ಅಂದರೆ ಏನು? ಪ್ರೊಸೆಸ್. ಸೊ ಇಲ್ಲಿ O3 ಇದೊಂದು ಆಬ್ಜೆಕ್ಟ್ ನೇಮ್. ನೆಕ್ಸ್ಟ್ ರೀಡ್ ಮತ್ತು ರೈಟ್ ಅಂತ ಇದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಆಬ್ಜೆಕ್ಟ್ ನೇಮ್ ಇಲ್ಲಿ ಏನಿದೆ? ಎಕ್ಸಿಕ್ಯೂಟ್ ಅಂತ ಇದೆ. ಸೊ ಸೊ ಈ ಒಂದು ಆಕ್ಸೆಸ್ ಮ್ಯಾಟ್ರಿಕ್ಸ್, ಸೊ ಇಟ್ ಪ್ರೊವೈಡ್ಸ್ ಡೇಟಾ ರೆಗ್ಯುಲೇಟಿಂಗ್ ವಿಚ್ ಡೊಮೈನ್ ಹ್ಯಾವ್ ವಾಟ್ ಆಕ್ಸೆಸ್ ಟು ವಿಚ್ ಫೈಲ್ಸ್. ಅಂದರೆ ಯಾವ ಡೊಮೈನು ಯಾವ ಒಂದು ಫೈಲಿಗೆ ಯಾವುದು ಒಂದು ಆಕ್ಸೆಸ್ ಅನ್ನೋದು ಇದೆ ಅನ್ನೋದು ತೋರಿಸುತ್ತೆ. ಸೊ ಫಸ್ಟಲ್ಲಿರೋದೇನು? ಫೈಲ್ಸ್ ಅಥವಾ ಆಬ್ಜೆಕ್ಟ್ಸ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ D1 ಇವೆಲ್ಲ ಡೊಮೈನ್. ಸೊ ಡೊಮೈನ್ 1ಅಲ್ಲಿ ಫೈಲ್ 1 ಅನ್ನೋದು ರೀಡ್ ಆಪರೇಷನ್ ಆಗುತ್ತೆ. ನೆಕ್ಸ್ಟ್ ಡೊಮೈನ್ 1ಅಲ್ಲಿ F3 ಫೈಲ್ 3 ಅನ್ನೋದನ್ನು ರೀಡ್ ಆಗುತ್ತೆ. ಸೊ ಇವೆಲ್ಲನೂ ಏನು? ಇದು ಏನು? ಆಕ್ಸೆಸ್ ಮ್ಯಾಟ್ರಿಕ್ಸ್. ಆ್ಯಂಡ್ ನೆಕ್ಸ್ಟ್ ದ ಫಾಲೋಯಿಂಗ್ ಆರ್ ಡಿಫ್ರೆಂಟ್ ಮೆಥಡ್ಸ್ ಟು ಇಂಪ್ಲಿಮೆಂಟ್ ಆಕ್ಸೆಸ್ ಮ್ಯಾಟ್ರಿಕ್ಸ್. ಅಂದರೆ ಈ ಒಂದು ಆಕ್ಸೆಸ್ ಮ್ಯಾಟ್ರಿಕ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬಾ ಮೆಥಡ್ಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು? ಗ್ಲೋಬಲ್ ಟೇಬಲ್. ಸೊ ಈ ಒಂದು ಗ್ಲೋಬಲ್ ಟೇಬಲಲ್ಲಿ ವೆನ್ ಎವರ್ ಆ್ಯನ್ ಆಪರೇಷನ್ ಈಸ್ ಎಕ್ಸಿಕ್ಯೂಟೆಡ್ in domain P1 for an object O1, the following is searched in global table. ಸೊ ಇದರಲ್ಲಿ ಈ ಒಂದು ಗ್ಲೋಬಲ್ ಟೇಬಲ್ ಅನ್ನೋದ್ರಲ್ಲಿ ಯಾವಾಗಾದರೂ ಒಂದು ಆಪರೇಷನ್ ಅನ್ನೋದು ಎಕ್ಸಿಕ್ಯೂಟ್ ಆದರೆ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಡೊಮೈನ್ D1ಅಲ್ಲಿ ಆಬ್ಜೆಕ್ಟ್ ಒಂದು ಯಾವುದೋ ಒಂದು ಆಪರೇಷನ್ ಎಕ್ಸಿಕ್ಯೂಟ್ ಆದರೆ ಇದನ್ನು ನಾವು ಗ್ಲೋಬಲ್ ಟೇಬಲಲ್ಲಿ ಸರ್ಚ್ ಮಾಡ್ತೀವಿ. ಸೊ ಏನಂತ? P, O ಅಂದರೆ ಡೊಮೈನ್, ಆಬ್ಜೆಕ್ಟ್, ನೆಕ್ಸ್ಟ್ ರಿಜಿಸ್ಟರ್ ಸೆಟ್, ಈ ರೀತಿ ಸರ್ಚ್ ಮಾಡ್ತೀವಿ. ನೆಕ್ಸ್ಟ್ ಇಫ್ ಫೌಂಡ್ ದ ಪ್ರೊಸೆಸ್ ಕಂಟೈನ್ಸ್ ಯೂಸರ್ ಸ್ಟೆಪ್ಸ್. ಅಂದರೆ ಈ ಒಂದು ಏನಾದರೂ ಫೌಂಡ್ ಅಂದರೆ ಯಾವೊಂದು ಸಿಕ್ತು ಅಂದರೆ ಆ ಒಂದು ಆಪರೇಷನ್ ಇದರಲ್ಲಿ ಯೂಸರ್ ಸ್ಟೆಪ್ಸ್ ಅನ್ನೋದು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇನ್ನು ಆಕ್ಸೆಸ್ ಲಿಸ್ಟ್ಸ್. ಸೊ ಇದನ್ನು ನೋಡೋದಾದರೆ so each column in the access matrix can be implemented as access list for file F1 who can access and perform which operations. ಸೊ ಇದರಲ್ಲಿ ಆಕ್ಸೆಸ್ ಲಿಸ್ಟ್ ಅಂದರೆ ಏನು? ನಾವೀಗ ಆಕ್ಸೆಸ್ ಮ್ಯಾಟ್ರಿಕ್ಸ್ ನೋಡಿದ್ವಲ್ವಾ, ಅದರಲ್ಲಿ ಯಾವ್ಯಾವ ಕಾಲಮಲ್ಲಿ ಯಾವ್ಯಾವುದು ಒಂದು ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದು ಈ ಒಂದು ಆಕ್ಸೆಸ್ ಲಿಸ್ಟ್ನ ಯೂಸ್ ಮಾಡ್ಕೊಂಡು ನೋಡ್ಬೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಫೈಲ್ F1 ಅಂತ ಇದೆ. ಸೊ ಈ ಒಂದು ಫೈಲ್ F1ಅಲ್ಲಿ ಯಾವುದೋ ಒಂದು ಆಕ್ಸೆಸ್ ಅನ್ನೋದು ಇದೆ. ಸೊ ಡೊಮೈನ್ 1ಅಲ್ಲಿ ರೀಡ್ ಅನ್ನೋ ಒಂದು ಆಕ್ಸೆಸ್ ಇದೆ. ಸೊ ಇದು ಇದರ ಒಂದು ಎಕ್ಸಾಂಪಲ್ ಆಗಿ ತಗೊಂಡಿರೋದು. ಅಂದರೆ ಪರ್ಫಾರ್ಮ್ ಅಂದರೆ ಆಪರೇಷನ್ಸ್ ಅಂದರೆ ಏನು? ಈ ಒಂದು ರೀಡ್ ಆಪರೇಷನ್. ನೆಕ್ಸ್ಟ್ ಏನು? ಕೇಪಬಿಲಿಟಿ ಲಿಸ್ಟ್ಸ್. ಸೊ ಈ ಒಂದು ಕೇಪಬಿಲಿಟಿ ಲಿಸ್ಟ್ಸಲ್ಲಿ ಏನಿದೆ? ಲಿಸ್ಟ್ ಆಫ್ ಆಬ್ಜೆಕ್ಟ್ಸ್ ವಿತ್ ಆಪರೇಷನ್ ಅಲೌಡ್ ಇನ್ ದೋಸ್ ಆಬ್ಜೆಕ್ಟ್ಸ್. ಅಂದರೆ ಇವಾಗ ಒಂದು ಕೆಲವೊಂದು ಆಬ್ಜೆಕ್ಟ್ಸ್ ಇರುತ್ತೆ, ಲಿಸ್ಟ್ ಆಫ್ ಆಪರೇಷನ್ಸ್ ಅಂದರೆ ಆಬ್ಜೆಕ್ಟ್ಸ್ ವಿತ್ ಆಪರೇಷನ್ಸ್ ಇರುತ್ತೆ. ಸೊ ಅವನ್ನೆಲ್ಲನೂ ಬೇರೆ ಆಪರೇಷನ್ಸ್ ಮೇಲೆ ಅಲೋ ಮಾಡ್ತಾರೆ. ಸೊ ಇದೇನು? ಕೇಪಬಿಲಿಟಿ ಲಿಸ್ಟ್. And next fourth one ಏನು? lock key mechanism. So it has lock and domain as key operations process only when domain has an object that unlocks with the key. ಸೊ ಈ ಒಂದು ಲಾಕ್ ಕೀ ಮೆಕ್ಯಾನಿಸಮ್ ಅಂದರೆ ಏನು? ಎಲ್ಲ ಆಪರೇಷನ್ಸ್ಗೂ ಲಾಕ್ ಅನ್ನೋದೊಂದು ಇರುತ್ತೆ ಆ್ಯಂಡ್ ಡೊಮೈನ್ಸಿಗೆ ಕೀ ಆಪರೇಷನ್ ಇರುತ್ತೆ. ಸೊ ಇನ್ನು ಇವಾಗ ಏನಾಗುತ್ತೆ? ಈ ಡೊಮೈನ್ ಅನ್ನೋದಕ್ಕೆ ಒಂದು ಆಬ್ಜೆಕ್ಟ್ ಇದ್ದಾಗ ಇದು ಕೀಯಿಂದ ಅನ್ಲಾಕ್ ಮಾಡುತ್ತೆ. ಇದೇನು? ಲಾಕ್ ಕೀ ಮೆಕ್ಯಾನಿಸಮ್. ನೆಕ್ಸ್ಟ್ ಈ ಒಂದು ಫಾಲೋಯಿಂಗ್ ಎಕ್ಸಾಂಪಲ್ಸ್ ಹ್ಯಾಸ್ ರೆಮೋಟ್ ಆಕ್ಸೆಸ್ ರೈಟ್ಸ್. ಸೊ ಇವೇನು? ಮೆಥಡ್ಸ್. ಸೊ ಈ 4 ಬಂದು ಮೆಥಡ್ಸ್ ಏನಕ್ಕೆ ಆರ್ ಯೂಸ್ ಟು ರಿಮೋಟ್ ಆಕ್ಸೆಸ್ ರೈಟ್ಸ್. ಸೊ ಫಸ್ಟ್ ಒನ್ ಏನು?
regulation, then back pointers, induction and keeps. So you ಬಂದು methods. And next, the following example, the capital distribution system. So distribution system. So is a capability based flexible system produced fixed settings. Possible access rights. ಸೊ ಹೈಡ್ರಾ ಅನ್ನೋದು ಅದೊಂದು ಕ್ಯಾಪಬಿಲಿಟಿ ಬೇಸ್ಡ್ ಫ್ಲೆಕ್ಸಿಬಲ್ ಸಿಸ್ಟಮ್. ಅದು ಸಿಸ್ಟಮ್ ಆಯಿತಾ. ಸೊ ಅದನ್ನು ಮಾಡುವಂಥದ್ದು ಸಿಸ್ಟಮ್. ಸೊ ಅದೇನು ಪ್ರೊಡ್ಯೂಸ್ ಮಾಡುತ್ತೆ, ಫಿಕ್ಸೆಡ್ ಸೆಟ್ ಆಫ್ ಪಾಸಿಬಲ್ ಆಕ್ಸೆಸ್ ರೈಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಈಗ ಯಾವುದೇ ಒಂದು ವಸ್ತು ಆಕ್ಸೆಸ್ ರೈಟ್ಸ್ನ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ, ಯಾವುದು ಹೈಡ್ರಾ. ನೆಕ್ಸ್ಟ್, ಆಪರೇಷನ್ಸ್ ಆನ್ ಎನ್ ಆಬ್ಜೆಕ್ಟ್ಸ್ ಆರ್ ಡಿಫೈನ್ಡ್ ಆ್ಯಂಡ್ ಪ್ರೊಡ್ಯೂಸ್ಡ್. ಸೊ ಈ ಒಂದು ಆಬ್ಜೆಕ್ಟ್ ಮೇಲೆ ಯಾವ್ಯಾವ ಆಪರೇಷನ್ಸ್ನ ನಾವು ಅಂದರೆ ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನ ಇದು ಡಿಫೈನ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಹೈಡ್ರಾ ಆಲ್ಸೋ ಪ್ರೊವೈಡ್ಸ್ ರೈಟ್ಸ್ ಆಂಪ್ಲಿಫಿಕೇಶನ್. ಸೊ ಈ ಹೈಡ್ರಾ ಏನು ಪ್ರೊವೈಡ್ ಮಾಡುತ್ತೆ, ರೈಟ್ ಆಂಪ್ಲಿಫಿಕೇಶನನ್ನು ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ದೆನ್ ವೆನ್ ಯೂಸರ್ ಪ್ರೊಸೆಸ್ ಆಬ್ಜೆಕ್ಟ್ ಆಸ್ ಇನ್ ಆರ್ಗ್ಯುಮೆಂಟ್ ಆಕ್ಸೆಸ್ ಚಾಟ್ಸ್ ಆರ್ ಇಮಿಡಿಯೇಟ್. ಸೊ ಈಗ ಯಾವುದೋ ಒಂದು ಯೂಸರು ಆಬ್ಜೆಕ್ಟ್ನ ಆರ್ಗ್ಯುಮೆಂಟ್ ಆಗಿ ಪ್ರೊಸೆಸ್ ಮಾಡಿದ್ರೆ ನೆಕ್ಸ್ಟ್ ಚಾಟ್ಸ್ ಅನ್ನೋದು ಇಮಿಡಿಯೇಟ್ ಆಗಿ ಆಕ್ಸೆಸ್ ಆಗುತ್ತೆ. ಸೊ ಇದೇನು ಫಸ್ಟ್ ಎಕ್ಸಾಂಪಲ್ ಆಫ್ ಅಂದರೆ ಹೈಡ್ರಾ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು, ಕೇಂಬ್ರಿಡ್ಜ್ ಕ್ಯಾಪ್ ಸಿಸ್ಟಮ್. ಸೊ ಈ ಒಂದು ಎಕ್ಸಾಂಪಲ್ ಸೊ ಈ ಎಕ್ಸಾಂಪಲ್ ಕೇಂಬ್ರಿಡ್ಜ್ ಕ್ಯಾಪ್ ಸಿಸ್ಟಮ್ ಎಕ್ಸಾಂಪಲು ಇಟ್ಸ್ ಲೆಸ್ ಪವರ್ಫುಲ್ ಆ್ಯಂಡ್ ಸಿಂಪ್ಲರ್ ದ್ಯಾನ್ ಹೈಡ್ರಾ. ಸೊ ಈ ಒಂದು ಹೈಡ್ರಾ ಕಂಪೇರ್ ಮಾಡಿಕೊಂಡ್ರೆ ಇದು ಸಿಂಪ್ಲರು ಹೌದು, ಅದೇ ರೀತಿಯೇ ಲೆಸ್ ಪವರ್ಫುಲ್ನು ಹೌದು. ನೆಕ್ಸ್ಟ್, ದ ಸ್ಟ್ಯಾಂಡರ್ಡ್ ರೀಡ್ ರೈಟ್ ಮಾಡಿಫೈ ರೈಟ್ಸ್ ಆರ್ ಪ್ರೊವೈಡೆಡ್ ಬೈ ಚೆಕಿಂಗ್ ದ ಆಕ್ಸೆಸ್. ಅಂದರೆ ಆಕ್ಸೆಸ್ನ ಚೆಕ್ ಮಾಡಿಕೊಂಡು ಈ ಒಂದು ರೀಡ್ ಅಥವಾ ರೈಟ್ ಆಪರೇಷನ್ನ ಆ ಒಂದು ರೈಟ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಇಟ್ ಈಸ್ ನೌನ್ ಆಸ್ ಡೇಟಾ ಕ್ಯಾಪಬಿಲಿಟಿ. ಸೊ ಈ ಒಂದು ಪ್ರೊವೈಡ್ ಮಾಡ್ತಾರೆ ಅಲ್ವಾ ರೈಟ್ಸು, ಅದನ್ನು ನಾವು ಡೇಟಾ ಕ್ಯಾಪಬಿಲಿಟಿ ಅಂತ ಅಂತೀವಿ. ನೆಕ್ಸ್ಟ್, ದ ಅದರ್ ಒನ್ ಇಸ್ ದ ಸಾಫ್ಟ್ವೇರ್ ಕ್ಯಾಪಬಿಲಿಟಿ. ಸೊ ಇನ್ನೊಂದು ಯಾವುದು, ಸಾಫ್ಟ್ವೇರ್ ಕ್ಯಾಪಬಿಲಿಟಿ ವೇರ್ ರೈಟಿಂಗ್ ಆಫ್ ಪ್ರೋಗ್ರಾಮ್ಸ್ ಈಸ್ ಚೆಕ್ಡ್. ದಿಸ್ ಚೆಕ್ ಇನ್ಕ್ರೀಸಸ್ ದ ಆಕ್ಸೆಸ್ ಪ್ರೊಟೆಕ್ಷನ್. ಅಂದರೆ ಇಲ್ಲಿ ನಾವು ಒಂದು ಪ್ರೋಗ್ರಾಮ್ನ ಬರಿತಿದ್ದೀವಿ ಅಂದರೆ ಅದನ್ನು ಚೆಕ್ ಮಾಡ್ತಾರೆ. ಸೊ ಆ ಒಂದು ಚೆಕ್ ಮಾಡೋದ್ರಿಂದ ಏನಾಗುತ್ತೆ, ಪ್ರೊಟೆಕ್ಷನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅದೇ ಚೆಕ್ ಮಾಡಿಲ್ಲ ಅಂದರೆ ಅದರಲ್ಲಿ ಇಲ್ಲಿಗಲ್ ಬೇರೆ ಒಂದು ಈ ಒಂದು ಇನ್ಸ್ಟ್ರಕ್ಷನ್ಸು ಇರ್ಬೋದು. ಸೊ ಚೆಕ್ ಮಾಡೋದ್ರಿಂದ ಪ್ರೊಟೆಕ್ಷನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಮಾಡ್ಯೂಲ್ 5 ಅನ್ನೋದು ಕಂಪ್ಲೀಟ್ ಆಯಿತು. ಸೊ ಈ ಮಾಡ್ಯೂಲ್ ಏನಾದರೂ ನೀವು ಇಲ್ಲಿ ತನಕ ನೋಡಿರೋದಾದರೆ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅನ್ಕೋತಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಬಾಯ್.